ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನೊಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ 23, 24, 25 ಮತ್ತು 26 ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ನೋಡಿ. ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ ನೋಡಿ, ಕೆಳಗಿನ ಯಾವ ರಾಷ್ಟ್ರವು ಕ್ವಾಡ್ನ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಷ್ಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಮೋರ್ ಪರ್ಟಿಕ್ಯುಲರ್ಲಿ ಆನ್ ಟು ದ PSI ಎಕ್ಸಾಮಿನೇಷನ್ಸ್. ಈ PSI ಎಕ್ಸಾಮಿನೇಷನ್ ಪ್ರೀವಿಯಸ್ ಅಲ್ಲಿ ಕೇಳಿದರೆ ಏನು 545 PSI ಎಕ್ಸಾಮಿನೇಷನ್ ನಡೆದಿತ್ತು. ಅದೇನು ಸ್ಕ್ಯಾಮ್ ಆಯ್ತು ನೋಡ್ರಿ ಪೇಪರ್. ಸೊ ಆ ಪೇಪರಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದರು. ಸೊ ಈ ಒಂದು 402 ಎಕ್ಸಾಮಲ್ಲೂ ಕೂಡ ಇದ್ರ ಮೇಲೆ ಕೇಳೋ ಸಂಭವನೀಯತೆ ಇದೆ, ಗೊತ್ತಿರಬೇಕು. ಇದಕ್ಕೆ ಕ್ವಾಡ್ನ ಸದಸ್ಯ ರಾಷ್ಟ್ರ ಯಾವುದಿಲ್ಲ ಅಂದರೆ ರಷ್ಯಾ. ಸೊ ಇಲ್ಲಿ ಕ್ವಾಡ್ ಅಂತಕ್ಕಂಥದ್ದು ಕ್ವಾಡ್ ಅಂತಕ್ಕಂಥದ್ದು 4 ದೇಶಗಳ ಒಳಗೊಂಡ ಒಂದು ಸೆಕ್ಯೂರಿಟಿ ಡೈಲಾಗ್. ಇದೊಂದು ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಹೇಳ್ತೀವಿ. ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್. ಸೊ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂದರೆ 4 ದೇಶಗಳನ್ನು ಹೊಂದಿರೋ 4 ದೇಶಗಳ ಒಂದು ಗುಂಪು ಅಂತ ಹೇಳ್ತೀವಿ. ಭಾರತ ಏನು ಮಾಡ್ತಾ ಇದೆ ಅಂದರೆ G20 ತಮ್ಮೆಲ್ಲರಿಗೂ ಗೊತ್ತಿದೆ 2023ನೇ ಸಾಲಿನಲ್ಲಿ ಏನಂದರೆ ಆ ಒಂದು ಆತಿಥ್ಯವನ್ನು ವಹಿಸ್ಕೊಂಡಿತ್ತು ಮತ್ತು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಸೊ 2025ಕ್ಕೆ ಭಾರತ ಕ್ವಾಡ್ ಶೃಂಗಸಭೆಯನ್ನು ವಹಿಸಿಕೊಳ್ಳಲು ಫಿಕ್ಸ್ ಆಗಿದೆ ಅಂತಕ್ಕಂಥದ್ದು. ಭಾರತ ಒಂದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅಮೆರಿಕದ ಪ್ರವಾಸ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಆದ್ದರಿಂದ ಏನೇನು ನ್ಯೂಸಲ್ಲಿದೆ ಮತ್ತು ಕ್ವಾಡ್ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ ನೋಡಿ. ಇತ್ತೀಚೆಗೆ ನರೇಂದ್ರ ಮೋದಿಯವರು ಅಮೆರಿಕ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ 2025ರ ವೇಳೆಗೆ ಭಾರತವು ಕ್ವಾಡ್ ಸಭೆಯನ್ನು ಆಯೋಜನೆ ಮಾಡಲು ಸಿದ್ಧವಾಗಿದೆ ಎಂದು ನರೇಂದ್ರ ಮೋದಿಯವರು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? 2025ರ ವೇಳೆಗೆ ಅಥವಾ 2025ರಲ್ಲಿ ಭಾರತ ದಟ್ ಈಸ್ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗನ್ನು ಏನು ಮಾಡುತ್ತೆ, ಆಯೋಜನೆ ಮಾಡುತ್ತೆ, ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳುತ್ತೆ, ಆತಿಥ್ಯವನ್ನು ವಹಿಸ್ಕೊಳ್ಳಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ, ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ದಟ್ ಈಸ್ ಕ್ವಾಡ್ ಅಂತ ಹೇಳ್ತೀವಿ. ಕ್ವಾಡ್ ರಚಿಸುವ ಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿದರೆ ಆದರೆ ಜಪಾನ್ನ ಒಂದು ಶಿಂಜೋ ಅಬೆ, ಆಯ್ತಾ, ಜಪಾನ್ನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶಿಂಜೋ ಅಬೆ ಅವರು ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಬಗ್ಗೆ ಮೊಟ್ಟ ಮೊದಲನೇ ಬಾರಿಗೆ ಪ್ರಸ್ತಾಪವನ್ನು ಮಾಡಿದ್ರು. ಇನ್ನು ಇದರ ಸದಸ್ಯ ರಾಷ್ಟ್ರಗಳು ಯಾವಿದೆ ಅಂದರೆ ಭಾರತ, ಜಪಾನ್, USA ಮತ್ತು ಆಸ್ಟ್ರೇಲಿಯಾ. ಇವೇನಂದರೆ ಕ್ವಾಡ್ನ ಸದಸ್ಯ ರಾಷ್ಟ್ರಗಳು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಇನ್ನೊಂದು ಭಾರತ, ಜಪಾನ್, USA, ಆಸ್ಟ್ರೇಲಿಯಾ ಎಲ್ಲ ಒಟ್ಟಿಗೆ 4 ಇರೋದು ಯಾವ ಅಂದರೆ ಮಲಬಾರ್ ಎಕ್ಸರ್ಸೈಸ್. ಆಯ್ತಾ? ಮಲಬಾರ್ ಎಕ್ಸರ್ಸೈಸಲ್ಲಿ ಭಾರತ, ಜಪಾನ್, USA, ಆಸ್ಟ್ರೇಲಿಯಾ ಎಲ್ಲವೂ ಭಾಗವಹಿಸ್ತವೆ. ಅಂದರೆ ಮಲಬಾರ ಸಮರಾಭ್ಯಾಸದಲ್ಲಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಾದೇಶಿಕ ಭದ್ರತೆ ಮತ್ತು ಆರ್ಥಿಕ ಸಹಕಾರವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಆಮೇಲೆ ಇದು ಯಾಕಂದರೆ ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿಯುತತೆಯನ್ನು ಕಾಪಾಡೋಗೋಸ್ಕರ, ಭದ್ರತೆಯನ್ನು ಕಾಪಾಡೋಗೋಸ್ಕರ, ಕೌಂಟರಿಂಗ್ ಟು ದ ಚೈನಾಗೋಸ್ಕರವಾಗಿ ಈ ಸಂಸ್ಥೆಯನ್ನು ಅಥವಾ ಈ ಒಂದು ಇನ್ಫಾರ್ಮಲ್ ಆರ್ಗನೈಜೇಷನನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನೋಡ್ರಿ, ಯಾರಿಗೆ ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ಸಿಕ್ಕಿಲ್ಲ, ಯಾರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ಇನ್ನೂ ತೊಗೊಂಡಿಲ್ಲ, ಯಾರಿಗೆ ನಿಮಗೆ ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕು PSI ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ, ನೀವು ನಮ್ಮದು ಕ್ಲಾಸ್ಗಳನ್ನು ಕೇಳಿದರೆ, ಕ್ಲಾಸ್ ಕೇಳಿಲ್ಲ ಅಂದರೂ ಪರವಾಗಿಲ್ಲ, ಕೇವಲ 2 ಅವರಲ್ಲಿ ನಮ್ಮ ಮ್ಯಾಗ್ಝಿನನ್ನು ನೀವೇನು ಮಾಡ್ಬೋದು, 1 ತಿಂಗಳು ಮ್ಯಾಗ್ಝಿನ್ ಆರಾಮಾಗಿ ಓದ್ಕೋಬೋದು. ಆ ನಿಟ್ಟಿನಲ್ಲಿ ನಿಮ್ಗೆ ಇನ್ಫಾರ್ಮೇಷನನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಓವರ್ ಬರ್ಡನ್ ಯಾವುದಕ್ಕೂ ಕೊಟ್ಟಿಲ್ಲ. ಏನು ಇನ್ಫಾರ್ಮೇಷನ್ ಬೇಕು ಅಷ್ಟೇ ಕೊಟ್ಟಿದ್ದೀವಿ. ಸೊ ನಿಮಗೆ ಎಷ್ಟಾಗುತ್ತೆ ಅಂದರೆ 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಆಗಸ್ಟ್ 2024ರವರೆಗೆ 800 ಆಗುತ್ತೆ. 2024 ಜಾನ್ ಟು ಆಗಸ್ಟ್ 2024ರದು 320 ಆಗುತ್ತೆ. ಇನ್ನು 2022 ಜಾನ್ ಟು ಆಗಸ್ಟ್ 2024ರವರೆಗೆ 1280 ಆಗುತ್ತೆ. ಡಿಸ್ಕೌಂಟ್ ಆಗಿ 1180ಯಲ್ಲಿ ಸಿಗುತ್ತೆ. ಇನ್ನು ಯಾರು ನೀವು ಗ್ರೂಪ್ C ಲೆವೆಲ್ ಹೋಗ್ತಾ ಇದ್ದೀರಾ, PSI ಆಗಿರ್ಬೋದು, VAO ಆಗಿರ್ಬೋದು, PDO ಆಗಿರ್ಬೋದು, ಬೆಟರ್ ಯು ಹ್ಯಾವ್ ಟು ಟೇಕ್ ದಿಸ್. ಅರ್ಥ ಆಯ್ತಾ? ಇದನ್ನು ನೀವು ತೊಗೊಳ್ಳಿ. ಯಾರು ನೀವು PC ಎಕ್ಸಾಮ್ ಓದ್ತಾ ಇದ್ರಿ, ಇದು ನೀವು ತೊಗೊಳ್ಳಿ. ಯಾಕೆ ನಿಮಗೆ ಹೇಳ್ತಾ ಇದೆ ಅಂದರೆ ನಾವು ನೋಡಿದಾಗ ನೀವು 545 PSI ಎಕ್ಸಾಮಿನೇಷನಲ್ಲಿ ನೋಡಿದ್ರೆ ಸುಮಾರು 1.5 ವರ್ಷದ ಕರೆಂಟ್ ಅಫೇರ್ಸನ್ನು ಕೇಳಿದರು ಮತ್ತು 30ರಿಂದ 35 ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ ಬಂದಿದ್ದು. ಆಯಿತಾ? ಯು ಹ್ಯಾವ್ ಟು ಫೋಕಸ್. ಈಗ ಎಕ್ಸಾಮ್ ಒಂದು ವೀಕ್ ಹತ್ತಿರನೇ ಉಳಿದಿದೆ. ಸೊ ಒಂದು ವೀಕಲ್ಲಿ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ಕರೆಂಟ್ ಅಫೇರ್ಸನ್ನ ಮೇಲೆ ಫೋಕಸ್ ಮಾಡಿ, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಫಾರ್ಮುಲಾಸ್ಗಳ ಮೇಲೆ ಫೋಕಸ್ ಮಾಡಿ, ಕೆಲವೊಂದು ಟ್ರಿಕ್ಸ್ಗಳ ಮೇಲೆ ಫೋಕಸ್ ಮಾಡಿ. ಅರ್ಥಾತ್ ಈಗ ಸಬ್ಜೆಕ್ಟ್ಗಳು ಹೋದರೆ ಓದೋಕ್ಕೆ ಆಗಲ್ಲ. ಅದಕ್ಕೆ ಯಾವುದು ಇಂಪಾರ್ಟೆಂಟ್ ಇದೆ ಅದರ ಮೇಲೆ ನೀವು ಫೋಕಸ್ ಮಾಡಬೇಕು. ಯಾಕಂದರೆ ಈಗ ಏನಂದರೆ ನೀವು ಫಾರ್ ಎಕ್ಸಾಂಪಲ್ ಯಾವುದಂದರೆ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇವುಗಳ ಮೇಲೆ ಹೆಚ್ಚಿನದಾಗಿ ನೀವು ಫೋಕಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ?
ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಬಹಳ ಇಂಪಾರ್ಟೆಂಟ್ ಇದು ಆಯ್ತಾ. ಮುಂದೆ ಬರ್ತಕ್ಕಂಥ ಯಾವುದೇ ಎಕ್ಸಾಮಿನೇಷನ್ ಇರಲಿ, ಸೊ ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಏನಂತ ಕೇಳಿದಾರೆ ನೋಡಿ, ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ 2024ರಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೇರಳ ಇಸ್ ದ ರೈಟ್ ಆನ್ಸರ್. ಆಯ್ತಾ, ಕೇರಳ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ. ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಆಯ್ತಾ, ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ 2024 ಅಂತ ಹೇಳ್ತೀವಿ. ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. ಬಿಡುಗಡೆ ಮಾಡಿರ್ತಕ್ಕಂಥದ್ದು ಪ್ರಸ್ತುತವಾಗಿ 6ನೇ ಆವೃತ್ತಿಯಾಗಿದ್ದು, ಆಮೇಲೆ ಈಗಾಗಲೇ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಏನಂದರೆ, ಈ ಒಂದು ದೆಹಲಿಯಲ್ಲಿ ಆಹಾರ ಸಂಸ್ಕರಣಾ ಉದ್ಯಮಗಳ ಸಚಿವಾಲಯ ಹೊಸ ದೆಹಲಿಯಲ್ಲಿ ಭಾರತ ಮಂಟಪದಲ್ಲಿ ಸೆಪ್ಟೆಂಬರ್ 19ರಿಂದ 22ರವರೆಗೆ ವರ್ಲ್ಡ್ ಫುಡ್ ಅರ್ಥ ಆಯ್ತಾ, ವರ್ಲ್ಡ್ ಫುಡ್ ಭಾರತ 2024ನ ಆಯೋಜನೆ ಮಾಡಿತ್ತು. ಆಯ್ತಾ, ವರ್ಲ್ಡ್ ಫುಡ್ ಶೃಂಗಸಭೆ ಅಂತಕ್ಕಂಥದ್ದು ಎಲ್ಲಿ ನಡೆದಿತ್ತು, ನವದೆಹಲಿಯಲ್ಲಿ ನಡೆದಿತ್ತು. ಆಯ್ತಾ, ಆ ಸಂದರ್ಭದಲ್ಲಿ ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನೊಂದೇನೆಂದರೆ 2017ರಲ್ಲಿ ಭಾರತ ಸರ್ಕಾರ ವರ್ಲ್ಡ್ ಫುಡ್ ಭಾರತ ಕಾರ್ಯಕ್ರಮವನ್ನು ಆರಂಭಿಸಿತ್ತು. 2017ರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿತ್ತು. ಗೊತ್ತಿರಬೇಕು, ವರ್ಲ್ಡ್ ಫುಡ್ ಕಾರ್ಯಕ್ರಮ ಇತ್ತೀಚೆಗೆ ಆಯೋಜನೆ ಮಾಡಲಾಗಿತ್ತು, ನವದೆಹಲಿಯಲ್ಲಿ ಮಾಡಲಾಗಿತ್ತು. ಸೊ ಅದು ಈ ನವದೆಹಲಿ ಮಾಡಲಾಗಿರ್ತಕ್ಕಂಥ ಕಾರ್ಯಕ್ರಮ ಯಾವಾಗ ಸ್ಟಾರ್ಟ್ ಮಾಡಲಾಗಿತ್ತು, ಮೊಟ್ಟ ಮೊದಲನೇ ಬಾರಿಗೆ 2017ರಲ್ಲಿ. ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಸೂಚ್ಯಂಕ ಸ್ಟೇಟ್ ಆಫ್ ಫುಡ್ ಸೇಫ್ಟಿ ಇಂಡೆಕ್ಸ್ 2024. ಸೊ ಇದರ ಪ್ರಕಾರ ಭಾರತದ ಯಾವ ರಾಜ್ಯ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಕೇರಳ ಇದರ ಒಂದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ ನೋಡಿ. 2024ರ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ, ದಟ್ ಇಸ್ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಕೇರಳವು ಸತತ 2ನೇ ವರ್ಷವೂ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಕಂಟಿನ್ಯೂಸ್ ಆಗಿ 2 ಟೈಮ್ಸು ಕೇರಳ ಬಿಕಮ್ ದ ಟಾಪ್ ಇನ್ ದ ಫುಡ್ ಸೇಫ್ಟಿ ಕಂಪೇರಿಂಗ್ ವಿತ್ ಆಲ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರಿ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಜಾಗತಿಕ ಆಹಾರ ನಿಯಂತ್ರಕರ ಶೃಂಗಸಭೆ 2024 ಸಂದರ್ಭದಲ್ಲಿ ಶ್ರೇಯಾಂಕಗಳನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಆಹಾರ ನಿಯಂತ್ರಕರ ಶೃಂಗಸಭೆಯಲ್ಲಿ ನಡೆದಿತ್ತು, ನವದೆಹಲಿಯಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಇದನ್ನು ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು ಈಗಾಗಲೇ ನಾನು ಹೇಳಿದೆ ನಿಮಗೆ. ಕೇರಳ ನಂತರ ತಮಿಳುನಾಡು 2ನೇ ಸ್ಥಾನದಲ್ಲಿದ್ದು ಮತ್ತು ಜಮ್ಮು ಕಾಶ್ಮೀರ 3ನೇ ಸ್ಥಾನದಲ್ಲಿದೆ. ಆಯ್ತಾ, ಫಸ್ಟ್ ರ್ಯಾಂಕ್ ಪಡೆದುಕೊಂಡದ್ದು ಯಾವುದಂದರೆ ಕೇರಳ, ಇನ್ನು 2ನೇ ಸ್ಥಾನ ಪಡೆದುಕೊಂಡಿದ್ದು ತಮಿಳುನಾಡು, ದಕ್ಷಿಣದ ರಾಜ್ಯ ಇದನ್ನು ಕೂಡ. ಇನ್ನು 3ನೇ ಸ್ಥಾನ ಪಡೆದುಕೊಂಡಿದ್ದು ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರ. 4ನೇ ಸ್ಥಾನ ಪಡೆದುಕೊಂಡಿದ್ದು ಗುಜರಾತ್. 4ನೇ ಸ್ಥಾನ ಗುಜರಾತ್. ಇದು ಗೊತ್ತಿರಬೇಕು ನಿಮಗೆ, ಇಂಪಾರ್ಟೆಂಟು. ಯಾವ್ಯಾವ ಫಸ್ಟ್ ಸ್ಥಾನ ಪಡೆದುಕೊಂಡಿದ್ದೇವೆ ಅಂತಕ್ಕಂಥ ಕೇರಳ ಫಸ್ಟು, ತಮಿಳುನಾಡು ಸೆಕೆಂಡು, 3rd ರ್ಯಾಂಕ್ದಲ್ಲಿ UT ಇದೆ, ಜಮ್ಮು ಆ್ಯಂಡ್ ಕಾಶ್ಮೀರ. ಇನ್ನು 4ನೇ ಸ್ಥಾನದಲ್ಲಿ ಗುಜರಾತ್ ಇದೆ. ಪ್ರಸ್ತುತವಾಗಿ ಬಿಡುಗಡೆ ಮಾಡಿದ್ದು 6ನೇ ಆವೃತ್ತಿಯಾಗಿದೆ. ಈ ಪ್ರಸ್ತುತವಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ಎಷ್ಟನೇ ಆವೃತ್ತಿ ಅಂದರೆ 6ನೇ ಆವೃತ್ತಿ. 6ನೇ ಆವೃತ್ತಿ ಪ್ರಕಾರ ಟಾಪ್ ಸ್ಥಾನ ಪಡೆದ ರಾಜ್ಯಗಳು ಯಾವಂದರೆ ಕೇರಳ 1ನೇ ಸ್ಥಾನ, 2ನೇ ಸ್ಥಾನದಲ್ಲಿ ತಮಿಳುನಾಡು, 3ನೇ ಸ್ಥಾನದಲ್ಲಿ ಜಮ್ಮು ಕಾಶ್ಮೀರ, 4ನೇ ಸ್ಥಾನದಲ್ಲಿ ಗುಜರಾತ್. ಇನ್ನು ಕರ್ನಾಟಕ ಎಷ್ಟನೇ ಸ್ಥಾನ ಅಂದರೆ 17ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ಇವೆಲ್ಲ. ನಿಮ್ಮ KS ಎಕ್ಸಾಮಿನೇಷನ್ ಅರ್ಥ ಆಯ್ತಾ, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ದಿಸ್ ಕ್ವಶನ್ ಆ್ಯಂಡ್ ದಿಸ್ ಟಾಪಿಕ್ ಬಿಕಮ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಆಲ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ. ಇನ್ನು 2021ರಲ್ಲಿ ಅಗ್ರಸ್ಥಾನದಲ್ಲಿದ್ದ ಗುಜರಾತ್ ಈ ವರ್ಷ 4ನೇ ಸ್ಥಾನಕ್ಕೆ ಕುಸಿದಿರ್ತಕ್ಕಂಥದ್ದು. ಇನ್ನು ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ ಇದನ್ನು ಯಾರು ಬಿಡುಗಡೆ ಮಾಡ್ತಾರ, ಯಾವಾಗ ಪ್ರಾರಂಭ ಮಾಡಲಾಯಿತು, ಆಮೇಲೆ ತದನಂತರದಲ್ಲಿ ಇದು ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತೆ, ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಈಗ. ಆಹಾರ ಸುರಕ್ಷತೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಮೌಲ್ಯಮಾಪನ ಮಾಡಲು ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ 2019ರಲ್ಲಿ ಪ್ರಾರಂಭಿಸಲಾಯಿತು. ಅರ್ಥಾಯ್ತಾ. ಸ್ಟೇಟ್ ಆಫ್ ಫುಡ್ ಸೇಫ್ಟಿ ಇಂಡೆಕ್ಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ 2019ರಲ್ಲಿ ಸ್ಟಾರ್ಟ್ ಆಯಿತು ಈ ಇಂಡೆಕ್ಸು. ಈ ಇಂಡೆಕ್ಸ್ ಏನು ಮಾಡುತ್ತಂದರೆ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಆಹಾರದ ಒಂದು ಗುಣಮಟ್ಟವನ್ನು ಹೇಗೆ ಸೇಫ್ಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಅದನ್ನು ಪ್ರತಿ ಇಯರ್ಲಿ ಮೌಲ್ಯಮಾಪನ ಹೆಚ್ಚಾಗ್ತಿದನೋ ಅಥವಾ ಗುಣಮಟ್ಟ ಹೆಚ್ಚಾಗ್ತಿದನೋ ಅಥವಾ ಕಡಿಮೆ ಆಗ್ತಿದನೋ, ಸೊ ಅದನ್ನು ಟ್ರ್ಯಾಕ್ ಮಾಡೋಗೋಸ್ಕರ ಈ ಇಂಡೆಕ್ಸನ್ನು 2019ರಲ್ಲಿ ಬಿಡುಗಡೆ ಮಾಡಿದ್ದು. 2024ರಲ್ಲಿ ಬಿಡುಗಡೆ ಮಾಡಿದ್ದು 6ನೇ ಆವೃತ್ತಿಯಾಗಿದೆ. ಈ ಸೂಚ್ಯಂಕವು 5 ಪ್ರಮುಖ ಮಾನದಂಡಗಳನ್ನು ಬಳಸುತ್ತದೆ. ಆಯ್ತಾ, 5 ಮಾನದಂಡಗಳು ಯಾವುವು ಅಂದರೆ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಡೇಟಾ ಯಾವ ಥರ ಮೇಂಟೈನ್ ಮಾಡಿದರೆ, ಮಾನವ ಒಂದು ಸಂಪನ್ಮೂಲ ಮತ್ತು ಅಲ್ಲಿ ಒಂದು ಸಾಂಸ್ಥಿಕ ಡೇಟಾವನ್ನು ಯಾವ ಥರ ಮೇಂಟೈನ್ ಮಾಡಿದರೆ ಅಂತಕ್ಕಂಥದ್ದು. ಇನ್ನು ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೌರ್ಮೆಂಟ್ ತಂದಿರತಕ್ಕಂಥದಕ್ಕೆ ಎಷ್ಟು ಕಂಪ್ಲೈನ್ಸ್ ಮಾಡಿದ್ದಾರೆ, ಎಷ್ಟು ಅದನ್ನು ರೂಲ್ಸ್ಗಳನ್ನು ಫಾಲೋ ಮಾಡಿದ್ದಾರೆ. ತದನಂತರದಲ್ಲಿ ಫುಡ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸರ್ವಿಲೆನ್ಸು, ಫುಡ್ಡನ್ನು ಒಂದು ಟೆಸ್ಟಿಂಗ್ ಮಾಡೋಗೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಯಾವುದಿದೆ,
ಆಮೇಲೆ ಫುಡ್ಡನ್ನು ಮೇಲ್ವಿಚಾರಣೆ ಮಾಡೋಕ್ಕೋಸ್ಕರ ಫುಡ್ಡನ್ನು ಸಂರಕ್ಷಣೆ ಮಾಡೋ ಅಲ್ಲಿ ಯಾವ ಥರ ಒಂದು ಸರ್ವಿಲೆನ್ಸ್ ಸಿಸ್ಟಮನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಇನ್ನು ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಆಯಿತಾ, ಯಾವ ಥರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮತ್ತು ಕೆಪಾಸಿಟಿಯನ್ನು ಯಾವ ಥರ ಬಿಲ್ಡ್ ಮಾಡ್ತಾ ಇದ್ದಾರೆ ಈ ಫುಡ್ ಸಿಸ್ಟಮಲ್ಲಿ. ಇನ್ನು ಕನ್ಸ್ಯೂಮರ್ಗೆ ಯಾವ ಥರ ಎಂಪವರ್ಮೆಂಟ್ ಮಾಡ್ತಾರೆ. ಸೊ ಈ 5 ಮಾನದಂಡಗಳನ್ನು ಪರಿಗಣನೆ ತೆಗೆದುಕೊಂಡು ಸ್ಟೇಟ್ ಆಫ್ ಫುಡ್ ಸೇಫ್ಟಿ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಅರ್ಥ ಆಯ್ತಾ? ಹಾಗಾದರೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡೋರು ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಯಿತಾ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆ ಬರುತ್ತೆ. ಅಂದರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ ಹೇಳ್ತೀವಿ. ಇದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದರೆ, ಇದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಯ್ತಂದರೆ 2006ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅಂದರೆ ಇದರ ಅರ್ಥ ಏನಂದರೆ ಒಂದು ಕಾಯ್ದೆ ಮುಖಾಂತರ ಸ್ಥಾಪನೆಯಾಗಿದ್ದು. ಸೊ ಇದಕ್ಕೇನು ಕರಿತೀವಿ, ಇಟ್ ಇಸ್ ಒನ್ ಆಫ್ ದಿ ಸ್ಟ್ಯಾಟ್ಯುಟರಿ ಆರ್ಗನೈಸೇಷನ್. ಇದು ಒಂದು ಶಾಸನಬದ್ಧ ಸಂಸ್ಥೆ ಅಂತ ನಾವು ಹೇಳ್ತೀವಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಗೊತ್ತಿರಬೇಕು, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಕೇಳಿದ್ರೆ ಇಟ್ ಈಸ್ ನಾಟ್ ಅಂಡರ್ ದಿ ಕನ್ಸ್ಯೂಮರ್ ಅಫೇರ್ ಅಡಿಯಲ್ಲಿ ಕಾರ್ಯನಿರ್ವಹಿಸಲ್ಲ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ ಕಂಡುಬರುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನು. ನೋಡಿ, ನಿಮಗೆ ಯಾವ ನ್ಯೂಸ್ಗೆ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಕೊಡಬೇಕು ಆ ನ್ಯೂಸ್ ಕೊಟ್ಟೇ ಕೊಡ್ತೀವಿ ನಾವು. ಅರ್ಥ ಆಯ್ತಾ? ಇನ್ನು ಯಾವ ನ್ಯೂಸು ಕೊಡಬಾರ್ದು, ಯಾವ ನ್ಯೂಸ್ ಅನವಶ್ಯಕ ಅಂತಕ್ಕಂಥದ್ದು ಅಲ್ಲಿ ನಾವು ಇನ್ಫಾರ್ಮೇಷನ್ ಮಾಡಿರ್ತೀವಿ, ಕಟ್ ಮಾಡಿರ್ತೀವಿ. ಇನ್ನು ಕೆಲವೊಂದು ನ್ಯೂಸಲ್ಲಿ ಇನ್ಫಾರ್ಮೇಷನ್ ಸರ್ ನೀವು ಕೊಟ್ಟಿಲ್ಲ ಅಂತ ಅನಿಸ್ಬೋದು ಕ್ಲಾಸಲ್ಲಿ. ಸೊ ಅದನ್ನು ನಾವು ಪ್ರೀವಿಯಸ್ಸಲ್ಲಿ ಹೇಳಿರ್ತೀವಿ. ಇಫ್ ಸಪೋಸ್ ಎನಿ ಬೈ ಚಾನ್ಸ್ ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆಗಿದ್ರು ಕೂಡ ನಾವೇನು ಮಾಡ್ತೀವಿ ಅಂದರೆ ನಾವು ಮ್ಯಾಗ್ಝಿನಲ್ಲಿ ಪಕ್ಕಾ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿರ್ತೀವಿ. ನೋಡಿರಿ, ಇದು ನೆಕ್ಸ್ಟ್ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟು. ಏನಂತ ಕೇಳಿದ್ರೆ ಅಂದರೆ ಕುಷ್ಠರೋಗವನ್ನು ತೊಡೆದು ಹಾಕಿದ ವಿಶ್ವದ ಮೊದಲ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ದಟ್ ಇಸ್ 4ನೇ ಆಪ್ಷನ್ನು ಜಾರ್ಡನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿರಿ, ಬಹಳ ಇಂಪಾರ್ಟೆಂಟ್ ಇದು. ಕುಷ್ಠರೋಗವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿದ ವಿಶ್ವದ ಮೊದಲ ದೇಶ ಯಾವುದಾದ್ರೂ ಇದ್ದರೆ ದಟ್ ಈಸ್ ಜಾರ್ಡನ್ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಅಂದರೆ ನೋಡಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿತ್ತೇನಂತ ಜಾರ್ಡನ್ ಕುಷ್ಠರೋಗ ನಿರ್ಮೂಲನಾ ದೇಶ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಜಾರ್ಡನು ಕುಷ್ಠರೋಗವನ್ನು ತೊಡೆದು ಹಾಕಿದ ವಿಶ್ವದ ಮೊದಲ ದೇಶವಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ ಘೋಷಿಸಿದೆ. ಜಾರ್ಡನು ಕುಷ್ಠರೋಗವನ್ನು ಸಂಪೂರ್ಣವಾಗಿ ದಟ್ ಇಸ್ ಲೆಪ್ರೋಸಿ ಅಂತ ಕರಿತೀವಿ. ಲೆಪ್ರೋಸಿಯನ್ನು ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡಿದ ವಿಶ್ವದ ಮೊದಲ ದೇಶ ಅಂದರೆ ದಟ್ ಇಸ್ ಜಾರ್ಡನ್ ಅಂತ ಹೇಳ್ತೀವಿ. ಈ ಒಂದು ಕುಷ್ಠರೋಗ ಬಗ್ಗೆ ಮಾತಾಡ್ತಾ ಬಂದಾಗ ಇದನ್ನು ಹ್ಯಾನ್ಸನ್ ಕಾಯಿಲೆ ಅಂತಲೂ ಕೂಡ ಕರಿತೀವಿ. ಇದನ್ನು ಮೈಕೋಬ್ಯಾಕ್ಟೀರಿಯಂ ಲೆಪ್ರಿ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಕಾಯಿಲೆ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಉಂಟಾಗುವುದು ಯಾವ ಒಂದು ಬ್ಯಾಕ್ಟೀರಿಯಾ, ಆಮೇಲೆ ಇದಕ್ಕೆ ಇನ್ನೊಂದು ಹೆಸರೇನು ಅರ್ಥ ಆಯ್ತಾ, ಇಂಗ್ಲೀಷ್ನಲ್ಲಿ ಏನಂತಾರ, ಆಮೇಲೆ ಇದು ನ್ಯೂಸಲ್ಲಿ ಯಾಕೆ ಕಾಣಿಸ್ಕೊಂಡಿತ್ತು. ದಿಸ್ ಮಚ್ ಇಸ್ ಇನಫ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ XCC ರೂಪಾಂತರ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ COVID-19 ಈಸ್ ದ ರೈಟ್ ಆನ್ಸರ್. ನೋಡ್ರಿ, XCC ಎಂಬ ಹೊಸ COVID-19 ರೂಪಾಂತರವನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ. ಇತ್ತೀಚೆಗೆ ಇದು ಕಂಡು ಬಂದಿರತಕ್ಕಂಥದ್ದು. ಇದು ಆಗಸ್ಟ್ 2024ರಲ್ಲಿ ಜರ್ಮನಿಯಲ್ಲಿ ಮೊದಲ ಬಾರಿಗೆ ಕಂಡುಹಿಡಿಯಲಾಗಿರ್ತಕ್ಕಂಥದ್ದು. ಇನ್ನು ವಿಜ್ಞಾನಿಗಳು ಶೀಘ್ರದಲ್ಲಿ ವಿಶ್ವದಾದ್ಯಂತ ಪ್ರಬಲವಾದ ರೂಪಾಂತರವಾಗಬಹುದೆಂದು ವಿಜ್ಞಾನಿಗಳು ನಂಬಿದ್ದಾರೆ. ಅರ್ಥಾಯ್ತಾ? ಇದನ್ನು ಕೂಡ ವಿಶ್ವಕ್ಕೆ ಒಂದು ಮಾರಕವಾಗಬಹುದು ಅಂತಕ್ಕಂಥದ್ದು ವಿಜ್ಞಾನಿಗಳ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ KP.3.3 ಮತ್ತು KS.1.1 ಇವೆರಡುಗಳನ್ನು ಸಂಯೋಜನೆ ಹೊಂದಿದೆ. ಈ ಎರಡೂ ರೂಪಾಂತರಗಳು ಇದರಲ್ಲಿ ಕಂಡು ಬರ್ತವೆ. ಇದರಲ್ಲಿ XC ಅಂತಕ್ಕಂಥ ವೇರಿಯಂಟ್ದಲ್ಲಿ ಇವೆರಡೂ ಕಂಡು ಬರ್ತವೆ. ಸೊ ಇವೆರಡೂ ವೇರಿಯಂಟ್ ಕಂಡು JNದಲ್ಲಿ ಕೂಡ ಕಂಡು ಬರ್ತಿರ್ತಕ್ಕಂಥದ್ದು. ಅರ್ಥಾಯ್ತಾ? ಗೊತ್ತಿರಬೇಕು, ಇಂಪಾರ್ಟೆಂಟು ಎಲ್ಲ ಇನ್ಫಾರ್ಮೇಷನ್. ಅರ್ಥಾಯ್ತಾ? ಯಾಕೆ ಎಕ್ಸಾಮಲ್ಲಿ ಕೇಳಿದಾಗ ಡೈರೆಕ್ಟಾಗಿ ನಿಮಗೆ ತಲೆಯಲ್ಲಿ ಫ್ಲ್ಯಾಶ್ ಆಗಲ್ಲ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದರೆ ದೇಶದ ಮೊದಲ ಏರ್ ಟ್ರೈನ್ ವ್ಯವಸ್ಥೆಯನ್ನು ಯಾವ ವಿಮಾನ ನಿಲ್ದಾಣದಲ್ಲಿ ಆರಂಭಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ದೇಶದ ಮೊದಲ ಏರ್ ಟ್ರೈನ್, ಹಾಗಾದರೆ ಏರ್ ಟ್ರೈನ್ ಅಂದರು ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ದೇಶದ ಮೊದಲ ಏರ್ ಟ್ರೈನ್ ದಟ್ ಇಸ್ ಆಟೋಮೇಟೆಡ್ ಪೀಪಲ್ ಮೂವರ್ ಅಂತಕ್ಕಂಥ ಹೇಳ್ತೀವಿ ನಾವು. ಏರ್ ಟ್ರೈನ್ ಅಂದರೆ ಆಟೋಮೇಟೆಡ್ ಪೀಪಲ್ ಮೂವರ್ ಅಂತ ಹೇಳ್ತೀವಿ. APM ಆಟೋಮೇಟೆಡ್ ಪೀಪಲ್ ಮೂವರ್ ಅಂತ ಹೇಳ್ತೀವಿ. ಇದು ಸೇವೆ ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭ ಮಾಡಲಾಗಿರ್ತಕ್ಕಂಥದ್ದು. ಹಳಿಯಲ್ಲಿ ಏರ್ಪೋರ್ಟ್ನಲ್ಲಿ 3 ಟರ್ಮಿನಲ್ಗಳ ನಡುವೆ ಸಂಚಾರಕ್ಕೆ ವಿಮಾನಿಗಳಿದ ಬಳಿಕ ಬೇರೆ ಪ್ರದೇಶಗಳಿಗೆ ತೆರಳುವ ಬಸ್ ಏರಲು ಅಥವಾ ಕ್ಯಾಬ್ ಆಗಮಿಸುವ ಸ್ಥಳಕ್ಕೆ ತೆರಳಲು ಪ್ರಯಾಣಿಕರನ್ನು ಬಸ್ ಸೇವೆ ಬಳಸಬೇಕಿತ್ತು. ಈ ಹಿಂದೆ ಬಸ್ ಸೇವೆಗಳನ್ನು ಬಳಸಬೇಕಿತ್ತು. ಇದು ಸಾಕಷ್ಟು ಸಮಯ ತಿನ್ನುವ ಕೆಲಸ. ಹೀಗಾಗಿ ಪ್ರಯಾಣಿಕರು ಸುಗಮ ಸಂಚಾರಕ್ಕೆ ಸುಮಾರು 200 ಕೋಟಿ ವೆಚ್ಚದಲ್ಲಿ 7.7 ಕಿಲೋಮೀಟರ್ ಉದ್ದದ ಏರ್ ಟ್ರೈನ್ ಜಾರಿಗೆ ನಿರ್ಧರಿಸಲಾಗಿದೆ. ಅಂತ
ಏರೋಪ್ಲೇನ್‌ದಿಂದ ಇಳಿದ ಬಳಿಕ ಬಸ್ ಮುಖಾಂತರ ಅಥವಾ ಕ್ಯಾಬ್ ಮುಖಾಂತರ ಹೋಗೋದು ಸರ್ವೇ ಸಾಮಾನ್ಯವಾಗಿತ್ತು. ಸೊ, ಅದು ಒಂದು ಏನಾಗ್ತಾ ಇತ್ತು, ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ, ಅದರಿಗೋಸ್ಕರ ಒಂದು 2,000 ಕೋಟಿ ವೆಚ್ಚದಲ್ಲಿ ಇಷ್ಟೊಂದು ಕಿಲೋಮೀಟರ್ ಉದ್ದದ ಏರ್ ಟ್ರೈನ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿರ್ತಕ್ಕಂಥದ್ದು. ಎಲ್ಲಿ? ದೆಹಲಿ ಒಂದು ಏರ್ಪೋರ್ಟ್‌ದಲ್ಲಿ. 2027ರಲ್ಲಿ ಈ ವ್ಯವಸ್ಥೆ ಆರಂಭವಾದ ಬಳಿಕ ಈಗಿನ ಬಸ್ ಸೇವೆ ಸ್ಥಗಿತಗೊಳ್ಳಲಿದೆ. ಅರ್ಥಾತ್ ಬಸ್ ಸೇವೆಯನ್ನು ಸ್ಟಾಪ್ ಮಾಡ್ತಾರೆ. ಏನಿದು ಏರ್ ಟ್ರೈನ್ ಅಂದ್ರೆ ಇದು ಕೂಡ ಇತರೆ ಮೆಟ್ರೋ ರೈಲಿನಂತೆ ಇರುತ್ತದೆ. ಸೇಮ್ ಟು ದ ಮೆಟ್ರೋ ರೈಲು. ಮತ್ತು ಸೀಮಿತ ಪ್ರಯಾಣದ ಬೋಗಿ ಹೊಂದಿರುತ್ತದೆ. ಸೀಮಿತ ಪ್ರಯಾಣದ ಬೋಗಿ ಹೊಂದಿರತಕ್ಕಂಥದ್ದು ಮತ್ತು ಹಳಿಗಳ ಮೇಲೆ ಚಲಿಸುತ್ತದೆ. ಪೂರ್ವ ನಿರ್ಧರಿತ ಟ್ರ್ಯಾಕ್ ಮೇಲೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈ ಚಾಲಕ ರಹಿತ ರೈಲು ಸಂಚರಿಸುತ್ತದೆ. ಆಯ್ತಾ? ಇನ್ನು ಭೂಗತ ಅಥವಾ ಮೇಲು ಸೇತುವೆ ಮೇಲೆ ಚಲಿಸುವ ಕಾರಣ ಸಂಚಾರಕ್ಕೆ ಯಾವುದೇ ಅಡ್ಡಿ ಇರಲ್ಲ. ಇವನ್ನು ಬಳಸಿ ಬೇರೆ ಟರ್ಮಿನಲ್‌ಗೂ ಕೂಡ ಹೋಗ್ಬೋದು. ಇದಂದ್ರೆ ಏನಿದು ಏರ್ ಟ್ರೈನ್ ಅಂತಕ್ಕಂತ ಕೇಳಿದ್ರೆ ಎಲ್ಲ ಇನ್ಫಾರ್ಮೇಷನ್. ಎಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ ಅಂದರೆ ನವದೆಹಲಿಯಲ್ಲಿ. ಇಷ್ಟು ಗೊತ್ತಿರಲಿ ನಿಮಗೆ, ಅದ್ರ ಯಾವ ಥರ ಇರುತ್ತೆ ಅಂತಕ್ಕಂಥ ಎಕ್ಸಾಮಲ್ಲಿ ಕೇಳೋದು ಡೌಟು. ಬಟ್ ನಿಮಗೆ ಅದು ಎಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಅಂತಕ್ಕಂಥದ್ದು. ಭಾರತ ಮತ್ತು ಯಾವ ದೇಶದ ಮಧ್ಯದಲ್ಲಿ ಈಸ್ಟರ್ನ್ ಬಿಡ್ 7 ಸಮರಾಭ್ಯಾಸ ಜರುಗಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒಮನ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಇತ್ತೀಚೆಗೆ ಭಾರತೀಯ ವಾಯುಪಡೆ ಮತ್ತು ರಾಯಲ್ ಏರ್ಫೋರ್ಸ್ ಆಫ್ ಒಮನ್ ನಡುವೆ ವಾಯಂ ಪೂರ್ವ ಸೇತುವೆ 7 ಅಥವಾ ಈಸ್ಟರ್ನ್ ಬಿಡ್ 7 ಅನ್ನು ನಡೆಯಿತು. ಇಂಪಾರ್ಟೆಂಟ್ ಇದನ್ನು ಕೂಡ. ಇದು ಒಮಾನದ ಒಂದು ಮಸರಾದಲ್ಲಿ ಜರುಗಿತ್ತು. ಭಾರತ ಮತ್ತು ಒಮನ್ ಮಧ್ಯದಲ್ಲಿ ಮಿಲಿಟರಿ ಸಹಕಾರವನ್ನು ಹೆಚ್ಚಿಸಲು ಈ ಒಂದು ಈಸ್ಟರ್ನ್ ಬ್ರಿಡ್ಜ್ ಏನಾಗುತ್ತೆ, ಸಹಕಾರಿಯಾಗಲಿದೆ. ಭಾರತೀಯ ವಾಯುಪಡೆ ಒಂದು ಮಿಗ್ 29 ಮತ್ತು ಜಾಗ್ವಾರ್ ಮತ್ತು ಒಮನ್ನ F-16 ಹಾಗೂ ಹಾಕ್ ಭಾಗವಹಿಸುತ್ತವೆ. ಆಯ್ತಾ? ಒಮನ್ನ ಒಂದು F-16 ಹಾಕ್ ಅಂತಕ್ಕಂಥ ಏರ್ಕ್ರಾಫ್ಟ್ಸ್ಗಳು. ತದನಂತರದಲ್ಲಿ ಭಾರತೀಯ ವಾಯುಪಡೆ ಮಿಗ್ 29 ಮತ್ತು ಜಾಗ್ವಾರ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಎಲ್ಲಿ ನಡೆದಿತ್ತು, ಯಾವ ದೇಶಗಳ ಮಧ್ಯದಲ್ಲಿ ಅಂತಕ್ಕಂಥ ಗೊತ್ತಿರಲಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ನಗರ 1 ಯೋಜನೆ ಯಾವಾಗ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2025ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇತ್ತೀಚೆಗೆ ಭಾರತ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣಾ ಸಚಿವಾಲಯವು ನಗರ ಹಸಿರೀಕರಣ ಹೆಚ್ಚಿಸುವ ಉದ್ದೇಶದಿಂದಾಗಿ ನಗರ 1 ಯೋಜನೆ ಅಡಿಯಲ್ಲಿ 100 ನಗರ ವನಗಳನ್ನು 100 ದಿನದ ಗುರಿಯನ್ನು ಸಾಧಿಸಿದೆ. ಅರ್ಥ ಆಯ್ತಾ? ಏನು ಮಾಡಿದೆ? ಇತ್ತೀಚೆಗೆ ಒಂದು ಮೈಲ್ ಸ್ಟೋನ್ ಆಗಿದೆ. ಯಾವುದು? ಭಾರತ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಏನು ಮಾಡಿದೆ ಅಂದರೆ 100 ನಗರ ವನಗಳನ್ನು 100 ದಿನದಲ್ಲಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಆಯ್ತಾ? ಹಾಗಾದರೆ ಇದು ಯೋಜನೆ ಏನು, ಯಾವಾಗ ಸ್ಟಾರ್ಟ್ ಮಾಡಲಾಯಿತು, ಇದರ ಉದ್ದೇಶ ಏನು ಅಂತಂದರೆ ನಗರ ವನಗಳನ್ನು ಸ್ಥಾಪನೆ ಮಾಡೋದಂದರೆ ಹಸಿರೀಕರಣವನ್ನು ಹೆಚ್ಚಿಸುವಗೋಸ್ಕರ. ನಗರ 1 ಯೋಜನೆಯ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ನಗರಗಳಲ್ಲಿ ಸಾಮಾಜಿಕ ಒಗ್ಗಟ್ಟನ್ನು ಹೆಚ್ಚಿಸಲು ನಗರದ ಹಸಿರನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ಇದನ್ನು 2020ರಲ್ಲಿ ಪ್ರಾರಂಭಿಸಲಾಯಿತು. ನಗರ ವನ ಪ್ರದೇಶಗಳು ಕನಿಷ್ಠ 10 ಹೆಕ್ಟರ್ನಿಂದ 50 ಹೆಕ್ಟರ್ವರೆಗೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದಾಗಿ ಇದರಲ್ಲಿ ಇಷ್ಟು ಒಂದು ಹೆಕ್ಟರ್ ಅಡಿಯಲ್ಲಿ ನಾವು ಸ್ಥಾಪನೆ ಮಾಡಬೇಕು ಅಂತ ಟಾರ್ಗೆಟನ್ನು ಇದರಲ್ಲಿ ಹಾಕಿಕೊಳ್ಳಲಾಗಿತ್ತು. ಪ್ರತಿ ಹೆಕ್ಟರ್ಗೆ 4 ಲಕ್ಷ ರೂಪಾಯಿಗಳನ್ನು ನೀಡಲಾಗ್ತಾ ಇತ್ತು ಈ ಒಂದು ನಗರ ವನ ಯೋಜನೆ ಅಡಿಯಲ್ಲಿ. ಈ ಯೋಜನೆಯು ಮುನ್ಸಿಪಲ್ ಕಾರ್ಪೊರೇಷನ್ಗಳಾಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಮಾಡ್ಬೋದು ಅಂದರೆ ಅಲ್ಲಿ ಸ್ಥಾಪನೆ ಮಾಡ್ಬೋದು, ಅಥವಾ ಅಲ್ಲಿ ಈ ಒಂದು ಒಂದು ಹಸಿರೀಕರಣವನ್ನು ಮಾಡಬಹುದು, ಅಥವಾ ಈ ವನಗಳನ್ನು ಅಲ್ಲಿ ಸ್ಥಾಪನೆ ಮಾಡಬಹುದು. ಪ್ರಸ್ತುತ ನಗರ 1 ಯೋಜನೆಯು 2027ರ ವೇಳೆಗೆ ರಾಷ್ಟ್ರೀಯ ಪರಿಸರ, ಅರಣ್ಯ ನಿರ್ವಹಣಾ ಮತ್ತು ಯೋಜನಾ ಪ್ರಾಧಿಕಾರದ ದಟ್ ಈಸ್ ನ್ಯಾಷನಲ್ ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ ಅಥಾರಿಟಿ, ದಟ್ ಈಸ್ ನ್ಯಾಷನಲ್ ಕಂಪಾ ಅಂತ ಹೇಳ್ತೀವಿ, ರಾಷ್ಟ್ರೀಯ ನಿಧಿಯ ಆರ್ಥಿಕ ಬೆಂಬಲದೊಂದಿಗೆ 1000 ನಗರ ವನಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಸಿಂಪಲ್ ಆಗಿ ಗೊತ್ತಿರಬೇಕು ನಿಮಗೆ. ಕಂಪಾದ ಒಂದು ವಿಸ್ತೃತ ರೂಪ ನ್ಯಾಷನಲ್ ಕಂಪೆನ್ಸೇಟರಿ ಅಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ ಅಥಾರಿಟಿ ಅಂತಕ್ಕಂಥದ್ದು. ಇದು ಒಂದು ರಾಷ್ಟ್ರೀಯ ಆರ್ಥಿಕ ನಿಧಿಯನ್ನು ಸ್ಥಾಪನೆ ಮಾಡಿದೆ. ಸೊ ಈ ನಿಧಿಯ ಸಹಾಯದಿಂದಾಗಿ 2027ರ ವೇಳೆಗೆ 1000 ನಗರ ವನಗಳನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಈ ಒಂದು ಟಾರ್ಗೆಟನ್ನು ಹಾಕಿಕೊಳ್ಳಲಾಗಿರ್ತಕ್ಕಂಥದ್ದು ಈ ಯೋಜನೆ ಅಡಿಯಲ್ಲಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 10ನೇ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಇಂಡಿಯಾ ರೀಜನ್ ಸಮ್ಮೇಳನ ಯಾವ ನಗರದಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ದೆಹಲಿ ಈಸ್ ದ ರೈಟ್ ಆನ್ಸರ್. ನೋಡಿ, ಭಾರತೀಯ ಸಂಸತ್ತು ನವದೆಹಲಿಯಲ್ಲಿ 10ನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇಂಡಿಯನ್ ರೀಜನ್ ಸಮ್ಮೇಳನ ಅಥವಾ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ CP ಅಂತಕ್ಕಂಥ ಸಮ್ಮೇಳನ ಎಲ್ಲಿ ನಡೆದಿತ್ತು? ಭಾರತದಲ್ಲಿ ನಡೆದಿತ್ತು. ದಟ್ ಈಸ್ ಇಂಡಿಯನ್ ರೀಜನ್ದು 2 ದಿನಗಳ ಇವೆಂಟು ಶಾಸಕಾಂಗ ಪದ್ಧತಿಗಳನ್ನು ಸುಧಾರಿಸುವುದು ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಕಾಮನ್ವೆಲ್ತ್ ದೇಶಗಳ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ.
ಇಲ್ಲಿ ಪ್ರಜಾಪ್ರಭುತ್ವ ಹೆಚ್ಚಿಸಲು ಮತ್ತು ಶಾಸನದ ಪದ್ಧತಿಗಳನ್ನು ನಾವು ಏನು ಬಳಸ್ತಾ ಇದ್ದೀವಿ ಅದನ್ನು ಒಂದು ಇಂಪ್ರೂವ್ಮೆಂಟ್ ಮಾಡೋಗೋಸ್ಕರ, ಒಂದು ದೇಶ ಇನ್ನೊಂದು ದೇಶ ಹಂಚಿಕೊಳ್ಳೋಗೋಸ್ಕರ ಕಾಮನ್ವೆಲ್ತ್ ರಾಷ್ಟ್ರಗಳಂದರೆ ಬ್ರಿಟಿಷ್ ಆಳ್ವಿಕೆ ಮಾಡಿರ್ತಕ್ಕಂಥ ದೇಶಗಳು ಏನು ಮಾಡಿದ್ವು ಅಂದರೆ ಇತ್ತೀಚೆಗೆ ಸಮ್ಮೇಳನ ನಡೆಸಿತ್ತು. ಅದು ಭಾರತದಲ್ಲಿ ನಡೆದಿತ್ತು. ಭಾರತ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು. ಎಷ್ಟನೇದು? 10ನೇದು. ಓಂ ಬಿರ್ಲಾ ಅವರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2024ನೇ ಸಾಲಿನ UN ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಪ್ರಶಸ್ತಿ ಪಡೆದುಕೊಂಡ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ICMR ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ಅಂತ ಹೇಳ್ತೀವಿ, ಮೆಡಿಕಲ್ ರಿಸರ್ಚ್ ಏನೋ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ 2024ನೇ ಸಾಲಿನ UN ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ನೋಡ್ರಿ ಇಂಥ ಪ್ರಶಸ್ತಿಗಳು, ಇಂಥ ಒಂದು ಫ್ಯಾಕ್ಟ್ಗಳನ್ನೇ KE ಎಕ್ಸಾಮಿನೇಷನ್ ಕೇಳ್ತಾರ. VAO ಎಕ್ಸಾಮಿನೇಷನ್ಗಳಲ್ಲಿ, PDO ಎಕ್ಸಾಮಿನೇಷನ್ಗಳಲ್ಲಿ ಇಂಪಾರ್ಟೆಂಟ್ ಇವೆಲ್ಲ. ಸಾಂಕ್ರಾಮಿಕವಲ್ಲದ ರೋಗಗಳ ವಿರುದ್ಧ ಹೋರಾಡಲು ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮಾಡಿದ ಕೆಲಸಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ರೈತ ಇಂಗ್ಲೀಷ್ನಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ, ಮತ್ತು ಮೆಂಟಲ್ ಹೆಲ್ತ್ ಬಗ್ಗೆ ಈ ಮಾಡಿರ್ತಕ್ಕಂಥ ಒಂದು ಕಾರ್ಯವನ್ನು ಪರಿಗಣನೆ ತೆಗೆದುಕೊಂಡು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ಗೆ 2024ನೇ ಸಾಲಿನ UN ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಸಾಂಕ್ರಾಮಿಕವಲ್ಲದ ರೋಗಗಳಂದ್ರೆ ಯಾವುದಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರತಕ್ಕಂಥ ರೋಗಗಳು, ಉದಾಹರಣೆ ಹೃದಯದ ಕಾಯಿಲೆಗಳಾಗಿರ್ಬೋದು, ಅಸ್ತಮ ಆಗಿರ್ಬೋದು, ಮಧುಮೇಹಗಳು ಹೇಳ್ತೀವಿ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ನಾವು ಹೇಳ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅನೂರ್ ಕುಮಾರ್ ಡಿಸಾನಾಕ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶ್ರೀಲಂಕಾ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಇದನ್ನು ಕೂಡ ನೋಡಿ. ಅನೂರ್ ಕುಮಾರ್ ಡಿಸನಾಯಕೆ ಅವರು ಇತ್ತೀಚೆಗೆ ಶ್ರೀಲಂಕಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸುಮಾರು 42.31% ಮತಗಳನ್ನು ಪಡೆಯುವ ಮುಖಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇನ್ನು ಶ್ರೀಲಂಕಾ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತ ನೆರೆಹೊರೆ ರಾಷ್ಟ್ರವಾಗಿದ್ದು ಲಿಟರಲ್ ಸ್ಟೇಟ್ ಇದೊಂದು ದ್ವೀಪ ರಾಷ್ಟ್ರ ಅಂತಾನೆ ಹೇಳಬಹುದು. ಐತಿಹಾಸಿಕವಾಗಿ ಸಿಲೋನ್ ಅಂತ ಕರೆಯಲಾಗ್ತಾ ಇತ್ತು ಈ ದೇಶಕ್ಕೆ. ಇದು ದಕ್ಷಿಣ ಏಷ್ಯಾದ ಒಂದು ದ್ವೀಪ ರಾಷ್ಟ್ರ ಇದು ಶ್ರೀಲಂಕಾ ಅಂತಕ್ಕಂಥದ್ದು. ಭಾರತದಿಂದ ಮನ್ನಾರ್ ಕೊಲ್ಲಿ ಮತ್ತು ಪಾಕ್ ಜಲಸಂಧಿಯಿಂದ ಬೇರ್ಪಡಿಸಿದೆ. ಇಂಪಾರ್ಟೆಂಟ್ ಇದನ್ನು ಕೂಡ ಸುಮಾರು ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದರ ರಾಜಧಾನಿ ಎರಡಿದಾವೆ, ಒಂದು ಜಯವರ್ಧನೆಪುರ ಕೋಟೆ ಶಾಸನ, ಇನ್ನು ಕೊಲಂಬೋ ಕಾರ್ಯನಿರ್ವಾಹಕ ಮತ್ತು ನ್ಯಾಯಾಂಗ ರಾಜಧಾನಿ ಆಗಿರ್ತಕ್ಕಂಥದ್ದು. ಇಂಪಾರ್ಟೆಂಟು. ಇನ್ನು ಇದರ ಕರೆನ್ಸಿ ಆದರೆ ಶ್ರೀಲಂಕಾದ ರೂಪಾಯಿ ಇದರ ಕರೆನ್ಸಿ ಆಗಿದೆ. ಇದು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ. ಇದು ಸ್ವತಂತ್ರವಾಗಿದ್ದು 1948. ಇಂಪಾರ್ಟೆಂಟು. PC ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ ಯಾವಾಗ ಇದಾಗಿದೆ ಅಂತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ರಾಜ್ಯದ ಮೊದಲ ಅನಿಲ ಆಧಾರಿತ ಸಂಯುಕ್ತ ಸ್ಥಾವರವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಯಲಹಂಕ ಇಸ್ ದ ರೈಟ್ ಆನ್ಸರ್. ನೋಡ್ರಿ ವಿದ್ಯುತ್ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ 2030ಕ್ಕೆ ರಾಜ್ಯದಿಂದ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗುರಿ ಇಟ್ಟುಕೊಂಡಿದ್ದು, ಇದಕ್ಕಾಗಿ ವಿವಿಧ ಮೂಲಗಳಿಂದ ಉತ್ಪಾದನೆ ಕಾರ್ಯಯೋಜನೆ ರೂಪಿಸಿಕೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು. ವಿದ್ಯುತ್ ಸ್ವಾವಲಂಬನೆ ಸಾಧಿಸುವಗೋಸ್ಕರ 2030ಕ್ಕೆ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ ಯಾವುದು? ಕರ್ನಾಟಕ ಸರ್ಕಾರ. ಆ ನಿಟ್ಟಿನಲ್ಲಿ ಕರ್ನಾಟಕ ಏನು ಮಾಡಿದೆ ಅಂದರೆ ಇದಕ್ಕೆ ಏನು ಮಾಡಿದೆ ಅಂದರೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಅಡಿಯಲ್ಲಿ ರಾಜ್ಯದ ಮೊಟ್ಟ ಮೊದಲ 370 ಮೆಗಾವ್ಯಾಟ್ ಸಾಮರ್ಥ್ಯದ ಅನಿಲ ಆಧಾರಿತ ಯಲಹಂಕ ಸಂಯುಕ್ತ ವಿದ್ಯುತ್ ಸ್ಥಾವರವನ್ನು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹಾಗೂ ಇಂಧನ ಸಚಿವ KG ಜಾರ್ಜ್ ಅವರು ಜೊತೆಗೂಡಿ ಉದ್ಘಾಟಿಸಿದ್ದಾರೆ. ಈ ಟಾರ್ಗೆಟ್ ಅನ್ನು ರೀಚ್ ಆಗ್ಬೇಕಂದ್ರೆ ನಾವು ಈ ಥರ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದಾಗಿ ರಾಜ್ಯದ ಮೊದಲ ಯಾವುದಂದ್ರೆ ಅನಿಲ ಆಧಾರಿತ ಒಂದು ವಿದ್ಯುತ್ ಸ್ಥಾವರವನ್ನು ಯಲಹಂಕದಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸದ್ಯ 34,639 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಭವಿಷ್ಯದಲ್ಲಿ ಒಂದು ಬೇಡಿಕೆ ಹೆಚ್ಚಾಗುತ್ತೆ ವಿದ್ಯುತ್ ಕೂಡ. ಆ ದೃಷ್ಟಿಯಿಂದಾಗಿ ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದಿರುವಂತೆ 2030ರ ವೇಳೆಗೆ 60,000 ಮೆಗಾವ್ಯಾಟ್ ಅನ್ನು ಹೆಚ್ಚಿಗೆ ಮಾಡುವಗೋಸ್ಕರ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ PM ಆಶಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1ನೇ ಆಪ್ಷನ್ ರೈತರ ಆದಾಯವನ್ನು ಹೆಚ್ಚಿಸುವುದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು. ನೋಡ್ರಿ ರೈತರ ಆದಾಯವನ್ನು ಹೆಚ್ಚಿಸುವ ಮತ್ತು ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಾತ್ರಿಪಡಿಸುವ PM ಆಶಾ PM ಆಶಾನ ಒಂದು ವಿಸ್ತೃತ ರೂಪ. ಅರ್ಥ ಆಯ್ತಾ? PM ಆಶಾನ ವಿಸ್ತೃತ ರೂಪ ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣಾ ಅಭಿಯಾನ ಅಂತಕ್ಕಂಥದ್ದು. ಇದನ್ನು ಮುಂದುವರಿಸಲು ಕೇಂದ್ರ ಸಚಿವ ಸಂಪುಟ ಏನು ಮಾಡಿದೆ? ಅನುಮೋದನೆಯನ್ನ ನೀಡಿರ್ತಕ್ಕಂಥದ್ದು PM ಆಶಾ ಯೋಜನೆಯನ್ನು. ಹಾಗಾದರೆ PM ಆಶಾ ಯೋಜನೆ ಉದ್ದೇಶ ಏನಂದರೆ ರೈತರ ಆದಾಯವನ್ನು ಕಾಪಾಡುವಗೋಸ್ಕರ
ಮತ್ತು ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಖಾತ್ರಿಪಡಿಸುವುದು ಗುರಿಯನ್ನು ಹೊಂದಿರತಕ್ಕಂಥದ್ದು. ಅದೇ ಉತ್ಪನ್ನಗಳಿಗೆ ಒಂದು ನ್ಯಾಯಯುತ ಬೆಲೆ ಸಿಗಬೇಕು, ಆ ಮುಖಾಂತರ ರೈತರ ಒಂದು ಆದಾಯವನ್ನು ಹೆಚ್ಚಾಗಬೇಕು. ಸೊ ಅದಕ್ಕೆ ಏನು ಮಾಡಬೇಕಾಗತ್ತೆ, ಬೆಲೆ ಕುರಿತು ಪಾವತಿ ಯೋಜನೆ, ಬೆಲೆ ಬೆಂಬಲ ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ, ಮಾರುಕಟ್ಟೆ ಮಧ್ಯಸ್ಥಿಕೆ ಇವೆಲ್ಲ ಮಾಡಬೇಕಾಗತ್ತೆ. ಈ ಯೋಜನೆಯಡಿಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುತ್ತೆ. ಇದನ್ನು 2019ರಲ್ಲಿ ಪ್ರಾರಂಭ ಮಾಡಲಾಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಸ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿನಿಮಾ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ವೀರ ಸಾವರ್ಕರ್ ಸಿನಿಮಾ ಆಸ್ಕರ್ಗೆ ನಾಮ ನಿರ್ದೇಶನ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾನು ಕೂಡ ಪ್ರಶ್ನೆಯನ್ನು ಕೇಳಿದ್ದೀನಿ. ನಿಮ್ಮ ಎಕ್ಸಾಮಲ್ಲಿ ಯಾವುದು ನಾಮ ನಿರ್ದೇಶನ ಆಗಿದೆ ಅಂತಕ್ಕಂಥದ್ದು ಕೂಡ ಕೇಳಬಹುದು. ಮತ್ತು ಈ ಪ್ರಶಸ್ತಿಗಳು ಡಿಕ್ಲೇರ್ ಆದಮೇಲೂ ಕೂಡ ನಾನು ಒಂದು ಬಾರಿ ನಿಮ್ಗೆ ವಿಡಿಯೋನ ಮಾಡ್ತೀನಿ, ಅರ್ಥ ಕ್ಲಾಸ್ ಮಾಡ್ತೀವಿ ಅವಾಗ. ಬಾಲಿವುಡ್ ನಟ ರಣದೀಪ್ ಕೂಡ ನಟಿಸಿ ನಿರ್ದೇಶಿಸಿರುವ ಸ್ವತಂತ್ರ ವೀರ ಸಾವರ್ಕರ್ ಸಿನಿಮಾ ಅಧಿಕೃತವಾಗಿ 2025ರ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದೆ. ಸೊ ಸಿನಿಮಾವು ಸ್ವತಂತ್ರ ಹೋರಾಟಗಾರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜೀವನಗಾಥೆಯನ್ನು ಹೊಂದಿದ್ದು, ರಣದೀಪ್ ಹೂಡಾ ಜೊತೆ ಬಾಲಿವುಡ್ ನಟಿ ಅಂಕಿತಾ ಒಂದು ಲೋಖಂಡೆ ಈ ಒಂದು ಪಿಕ್ಚರ್ದಲ್ಲಿ ನಟಿಸಿದರೆ. ಸೊ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥದ್ದು. ಇನ್ನು ಯಾವ ನಾಮನಿರ್ದೇಶನಗೊಂಡಿದೆ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಕಿರಣ್ ರಾವ್ ನಿರ್ದೇಶನದ ಒಂದು ಹಿಂದಿ ಒಂದು ಲಾಪತಾ ಲೇಡೀಸ್ ಅಂತಕ್ಕಂಥ ಸಿನಿಮಾ 2025ರ ಆಸ್ಕರ್ ಅಧಿಕೃತ ಒಂದು ಪ್ರವೇಶ ಪಡೆದಿದೆ ಎಂದು ಫಿಲಂ ಫೆಡರೇಷನ್ ಆಫ್ ಇಂಡಿಯಾ ತಿಳಿಸಿರ್ತಕ್ಕಂಥದ್ದು. ಇನ್ನು ಅನಿಮಲ್, ಚಂದ್ರ ಚಾಂಪಿಯನ್, ಕಲ್ಕಿ 2898 ಅಡಿ, ಹನುಮಾನ್, ತಂಗಾಲನ್, ಆರ್ಟಿಕಲ್ 370, ಆಟಮ್ ಇವೆಲ್ಲ ಏನಂದರೆ ಒಟ್ಟು 29 ಚಿತ್ರಗಳ ಪೈಕಿ ಲಾಪತಾ ಲೇಡೀಸ್ ಅನ್ನು ಆಯ್ಕೆ ಮಾಡಲಾಗಿದೆ ಅಥವಾ ಆಸ್ಕರ್ಗೆ ಎಂದು ಫಿಲಂ ಫೆಡರೇಷನ್ ಆಫ್ ಇಂಡಿಯಾ ಮಾಹಿತಿ ನೀಡಿದೆ. 2 ಪ್ರಶಸ್ತಿಗಳು ಗೊತ್ತಿರಬೇಕು. ಫಿಲಂ ಫೆಡರೇಷನ್ ಆಫ್ ಇಂಡಿಯಾ ಮೂಲಕ ಲಾಪತಾ ಲೇಡೀಸ್ ಅಂತಕ್ಕಂಥದ್ದು ಮತ್ತು ಇದು ಸಾವರ್ಕರ್ ಒಂದು ಸಿನಿಮಾ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನ ಆಗಿರ್ತಕ್ಕಂಥದ್ದು. ಇನ್ನು ಆಸಾಮಿ ನಿರ್ದೇಶಕ ಜಾನು ಬರುವ ನೇತೃತ್ವದ 13 ಸದಸ್ಯರ ಆಯ್ಕೆ ಸಮಿತಿ ಅಮೀರ್ ಖಾನ್ ಮತ್ತು ಕಿರಣ್ ರಾವ್ ನಿರ್ಮಿಸಿದ ಲಾಪತಾ ಲೇಡೀಸ್ ಅನ್ನು ಅಂತಾರಾಷ್ಟ್ರೀಯ ಚಲನಚಿತ್ರ ವಿಭಾಗಕ್ಕೆ ಪರಿಗಣಿಸಲು ಸರ್ವಾನುಮತದಿಂದ ಒಪ್ಪಿಗೆ ನೀಡಲಾಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಇದು. ಇದ್ರ ಮೇಲೆ ಕೇಳ್ತಾರೆ ಲಾಪತಾ ಲೇಡೀಸ್ ಅಂತಕ್ಕಂಥದ್ದು. ಲಿಂಗ ಸಮಾನತೆ ಮೇಲೆ ಕೇಂದ್ರೀಕರಿಸುವ ಈ ಸಿನಿಮಾ 2023ರ ಸೆಪ್ಟೆಂಬರ್ನಲ್ಲಿ ಟೊರೆಂಟ್ ಚಲನಚಿತ್ರೋತ್ಸವದಲ್ಲಿ ಪ್ರಥಮ ಪ್ರದರ್ಶನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಅರ್ಥಾಯ್ತಾ? ನೋಡ್ರಿ, ಇದು ನೆಕ್ಸ್ಟ್ ನಾ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇದು ನೆಕ್ಸ್ಟ್ ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಸೆಪ್ಟೆಂಬರ್ 21. ಸುದ್ದಿಯಲ್ಲಿ ಕಂಡು ಬಂದ ಇನ್ಸ್ಪೈರ್ ಒಂದು ಮನೆ ಯೋಜನೆಯು ಯಾವ ಸಂಸ್ಥೆಗಳು ಜಾರಿಗೆ ತಂದಿವೆ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ರಾಷ್ಟ್ರೀಯ ಇನೋವೇಷನ್ ಫೌಂಡೇಶನ್. ಅರ್ಥಾಯ್ತಾ? ಇಂಪಾರ್ಟೆಂಟು. ಯಾವ ಸಂಸ್ಥೆಯು ಎಕ್ಸರ್ಸೈಸ್ ಐಕ್ 2024 ಅನ್ನು ನಡೆಸಿವೆ ಅಂತ ಪ್ರಶ್ನೆಯನ್ನು ಕೇಳಿದರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಇಂಪಾರ್ಟೆಂಟ್ ಇದನ್ನು. ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ಸ್ ಪ್ರೋಗ್ರಾಮ್ ಇತ್ತೀಚೆಗೆ ಭಾರತದಲ್ಲಿ ಇನ್ನೂ 20 ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸಲಾಗಿದೆ. ಇದು ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ದಟ್ ಇಸ್ ಗೃಹ ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹಾರಲಾಗದ ಹಕ್ಕಿ ಎಮ್ಮು ಯಾವ ದೇಶದ ಒಂದು ಸ್ಥಳೀಯವಾಗಿದೆ ಅಂತಕ್ಕಂಥ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಸ್ಟ್ರೇಲಿಯಾ. ಯಾವ ಸಂಸ್ಥೆಯು ಭಾರತ ಮೊದಲ ಸಮಗ್ರ ಕ್ಯಾನ್ಸರ್ ಮಲ್ಟಿ ಓಮಿಕ್ ಡೇಟಾ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ ಭಾರತೀಯ ಕ್ಯಾನ್ಸರ್ ಜುನೋಮಿಕ್ ಅಟ್ಲಾಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಯಾವ ಕ್ಷೇತ್ರದಲ್ಲಿ ತನ್ನ ಕೊಡುಗೆಗಾಗಿ 2024 UN ಇಂಟಲ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಪ್ರಶಸ್ತಿಯನ್ನು ಸ್ವೀಕರಿಸಿದೆ? ದಟ್ ಇಸ್ ಸಾಂಕ್ರಾಮಿಕವಲ್ಲದ ರೋಗಗಳು. ಈಗಾಗಲೇ ಹೇಳಿದ್ದೀನಿ. ಸುದ್ದಿಯಲ್ಲಿದ್ದ ಪಲ್ಲಿಕರೈನ್ ಮಾರ್ಸಲ್ಯಾಂಡ್ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತಮಿಳುನಾಡು ಇಸ್ ದ ರೈಟ್ ಆನ್ಸರ್. ಎಸ್, ಇವತ್ತಿಗೆ ಇಡೋಣ, ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ.